ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಬಳಿ ಇಂದು ಸಿಂಗಾಟ ಕದ್ರೇನಹಳ್ಳಿ ದಲಿತರ ಜಮೀನು ಅರಣ್ಯ ಇಲಾಖೆ ತೆರವುಗೊಳಿಸಿರುವ ವಿಚಾರ ಇತ್ಯರ್ಥಪಡಿಸಬೇಕು. ಕಂದಾಯ ಇಲಾಖೆಯಿಂದ ದುರಸ್ತಿ ಮಾಡಿ ಅವರ ಜಮೀನುಗಳು ಅವರಿಗೆ ದಾಖಲೆ ಮಾಡಿಕೊಡದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಅವರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಡಿಎಸ್ಎಸ್ ಸಂಘಟನೆ ಕೆಸಿ ರಾಜಕಾಂತ್ ನೇತೃತ್ವದಲ್ಲಿ ಇಂದು ಕನ್ನಡ ಭವನದಿಂದ ಮೆರವಣಿಗೆ ಹಮ್ಮಿಕೊಂಡು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಸ್ಥಳಕ್ಕೆ ಡಿಸಿ ಪ್ರಭು ಎಸಿ ಅಶ್ವಿನ್ ಆಗಮಿಸಿ ಪ್ರತಿಭಟನಾಕಾರರಿಂದ ಅಹವಾಲು ಸ್ವೀಕರಿಸಿದ್ರು. ನಂತರ ಮಾತನಾಡಿದ ಡಿಸಿ ಪ್ರಭುರವರು, ಇದಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ವೈಫಲ್ಯದ ಬಗ್ಗೆ ವಿಚಾರಣೆ ಮಾಡುತ್ತೇವೆ. ರಾಜ್ಯದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಲಿತ ಮತ್ತು ರೈತರ ಜಮೀನು ದಾಖಲೆ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಪರಿಹಾರ ರೂಪದಲ್ಲಿ ಮುಂದಿನ ದಿನಗಳಲ್ಲಿ 20,000ಕ್ಕೂ ಹೆಚ್ಚು ರೈತರ ಸಮಸ್ಯೆ ಬಗೆಹರಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿಂಗಾಟ ಕದ್ರೇನಹಳ್ಳಿ ರೈತರ ಸಮಸ್ಯೆಯು ಶೀಘ್ರವಾಗಿ ಪರಿಹರಿಸಲಾಗುವುದು ಎಂದರು. ಯಾವುದೇ ಅಧೀನ ಇಲಾಖೆಗಳು ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ತಾವು ಗಮನಕ್ಕೆ ತಂದಿದ್ದೀರಾ. ಅದು ಏನು ಎತ್ತ ಅಂತೇಳಿ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಆ ರೀತಿ ಆಗದಂತೆ ಬಡವರಿಗೆ ನೈಜವಾಗಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಸಿಗಬೇಕಾದಂಥ ಜವಾಬ್ದಾರಿ ಸಿಗಬೇಕು ಅಂತಕ್ಕಂಥದ್ದು. ಮತ್ತು ಅದೆಲ್ಲದ್ರ ಜೊತೆಗೆ ದರ್ಖಾಸ್ತು ಕೊಡಿ. ತಮಗೆ ನಾನು ಹೆಚ್ಚಿಗೆ ಉತ್ಪ್ರೇಕ್ಷೆಯಾಗಿ ಹೇಳೋದು ಬೇಕಾಗಿಲ್ಲ. ಈ ಸಾಗುವಳಿ ಚೀಟಿಗಳು ತಾವು ತಗೊಂಡು 30 ವರ್ಷ, 40 ವರ್ಷ, 50 ವರ್ಷ ಆದರೂ ಇದುವರೆಗೆ ದುರಸ್ತಾಗಿರಲಿಲ್ಲ. ಅಂಥದ್ದು ಮೊನ್ನೆ ಮಿನಿಸ್ಟ್ರನ್ನ ಕರೆಸಿ 3,000 ಜನಕ್ಕೆ ಒಂದೇ ವೇದಿಕೆಯಲ್ಲಿ ಕೊಡಿಸಿದ್ದೀವಿ. ಸಂಕಲ್ಪ ಇದೆ 20,000 ಜನಕ್ಕೆ ಮುಂದಿನ 1 ವರ್ಷದಲ್ಲಿ 15ರಿಂದ 20,000 ಜನಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪೂರಕ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಗೊತ್ತಿದೆ ನೀವು ನಿರ್ದಿಷ್ಟ ನೋವುಗಳನ್ನ ಇಟ್ಕೊಂಡು ಬಂದಿದ್ದೀರಾ. ನಾವು ನಿಮ್ಮ ನಿರ್ದಿಷ್ಟ ನೋವಿಗೂ ಪರಿಹಾರ ಕೊಡೋಕ್ಕಿದ್ದ ಜವಾಬ್ದಾರಿ ಇದೆ ನಮಗೆ. ಜೊತೆಗೆ ಇಡೀ ಜಿಲ್ಲೆಗೆ ಏನು ಮಾಡ್ತಾ ಇದೀವಿ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ, ನಿಮ್ಮನ್ನ ಶಕ್ತಿವಂತರಾಗಿ ಮಾಡೋದು ನಮ್ಮ ಜವಾಬ್ದಾರಿ. ಇಂದಿನ ಹೋರಾಟದಲ್ಲಿ ಕೆಸಿ ರಾಜಕಾಂತ್, ಗಡ್ಡಂ ವೆಂಕಟೇಶ್, ಸಿಜೆ ಗಂಗಪ್ಪ, ಪರಮೇಶ್, ಶ್ರೀರಂಗಪ್ಪ, ಇಸ್ಕೂಲಪ್ಪ, ಜಿವಿ ಗಂಗಪ್ಪ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.